ಹೇಗಿದೆ ನಮ್ಮ ಹೊಸ ಡಮ್ ಡಮ್ ಡಸ್ ಬಸ್? ಸೂಪರ್ ಅಲ್ಲ? ನೀವೆಲ್ಲ ಎಂಜಾಯ್ ಮಾಡ್ತೀರಿ ಅಂತ ಗೊತ್ತಾಯ್ತು. ಹೇಗೆ ಅಂತೀರಾ? ಬೀದರಿಂದ ಕೋಲಾರವರೆಗೂ ಎಲ್ಲಾ ಕಡೆಯಿಂದ ಪತ್ರ ಬಂದಿದ್ದಾವೆ. ನೀವು ಹೀಗೆ ಎಂಜಾಯ್ ಮಾಡ್ತೀರಿ. ವೆಲ್ಕಮ್ ಟು ಡಮ್ ಡಮ್ ಡಸ್ ಬಸ್. ನಾನೀಗ ಕ್ರೈಸ್ಟ್ ಕಾಲೇಜ್ ಹೋಟೆಲ್ ಮ್ಯಾನೇಜ್ಮೆಂಟ್ ರೆಸ್ಟೋರೆಂಟ್ ಇದ್ದೀನಿ. ಬನ್ನಿ ಒಂದು ಕೈ ನೋಡಬಿಡೋಣ. ಏನು ಮಾಡ್ಕೊಂಡಿದ್ದೀರಿ? ನಾನು ಇವತ್ತು ಕ್ರೈಸ್ಟ್ ಕಾಲೇಜ್ನ ರೆಸ್ಟೋರೆಂಟಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಆ್ಯಸ್ ಯು ನೋ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಬೆಸ್ಟ್ ಇನ್ ಸೌತ್ ಇಂಡಿಯಾ. ಈಗ ನಮ್ಮ ಸ್ಟೂಡೆಂಟ್ ಆದ ದಕ್ಷಿತ್ ಅವ್ರು ಏನು ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನು ಮಾಡೋಕ್ಕೋಗ್ತೀರಿ? ನಾನು ಇಂಟೆನ್ಸಿಟಿ ನಾನು ಡ್ರಿಂಕ್ ಮಾಡ್ತಾಯಿದ್ದೀನಿ. ಇಂಟೆನ್ಸಿಟಿ ಕುಡಿದ್ರೆ ನಿಮಗೆ ಇಂಟೆನ್ಸಿಟಿ ಬರ್ತದೆ, ಎನರ್ಜಿ. ಹೌದು. ಸ್ಟಾರ್ಟಿಂಗ್ ನಾನು ಇದಕ್ಕೊಂದು ಶೇಕರ್ ಅಂತ ಹೇಳ್ತಾರೆ, ಅದ್ರಲ್ಲಿ ಐಸ್ ಹಾಕಿದ್ದೀನಿ. ಮತ್ತು ನಾನು ಆರೆಂಜ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಆರೆಂಜ್ ಜ್ಯೂಸ್ ಅಂತಾನೆ, ಬೇರೆ ಇಲ್ಲ ಬರೀ ಆರೆಂಜ್ ಜ್ಯೂಸ್. ಮತ್ತು ಪೈನಾಪಲ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಏನು ಮಾಡಿದ್ರಿ ಇದು? ಇದನ್ನೀಗ ಶೇಕ್ ಮಾಡಬೇಕು. ಸೊ ಇಟ್ ಗೆಟ್ ಕೂಲ್. ಇಂಟೆನ್ಸಿಟಿ ಜಾಸ್ತಿ ಆಗಿದೆ. ಅದೇನದು ಅಲ್ಲಿ ಐಸ್ ಕ್ಯೂಬ್ಸ್ ಬೇಕಾಗಿದೆ? ಅಲ್ಲಿ ಕ್ರಸ್ಟ್ ಐಸ್ ಹಾಕಿದೆ. ಕ್ರಸ್ಟ್ ಐಸ್. ಇಂಟೆನ್ಸಿಟಿ ಡ್ರಿಂಕ್ ಅಂತ ಏನಕ್ಕೆ ಹೆಸರು ಬಂತು? ಪೈನಾಪಲು ಮತ್ತು ಆರೆಂಜ್ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿದ್ರೆ ಅಷ್ಟೇ. ಯೂಶ್ವಲಿ ಯಾರಾದರೆ ತುಂಬ ಟಯರ್ಡ್ ಆಗಿದ್ರೆ ಇದು ಕುಡಿದ್ರೆ ಅವ್ರಿಗೆ ಎನರ್ಜಿ ಬರ್ತದೆ, ಸ್ಟೈಲ್ ಆಗಿರಲಿ ಅಂತ. ಹೌದು, ಸ್ವಲ್ಪ ಶೋ ಕಾಣಲಿಕ್ಕೆ. ಇದಕ್ಕೆ ಫಿಜ್ಜಿ ಸ್ಟಿಕ್ ಅಂತಾರೆ. ಇದು ಯೂಶ್ವಲಿ ಅದನ್ನ ಶೇಕ್ ಮಾಡಲಿಕ್ಕೆ ಇರ್ತಾರೆ. ಡ್ರಿಂಕ್ ಇಸ್ ರೆಡಿ. ನೆಕ್ಸ್ಟು ನಮ್ಮ ಶೆಫ್ ಜೀತ್ ಅವರು ನಿಮ್ಗೊಂದು ಫ್ರೆಂಚ್ ಡೆಸರ್ಟ್ ಮಾಡಿಸಿ ತೋರಿಸ್ತಾ ಇದ್ದಾರೆ. ಅದರ ಹೆಸರು ಕ್ರೆಪ್ ಸುಜೆಟ್. ಓಕೆ ಬನ್ನಿ. ಹಾಯ್ ಜೀತು, ಹೇಗಿದ್ದೀರಾ? ಫೈನ್. ಓಕೆ, ಏನು ಮಾಡ್ತೀರಾ ಜೀತು? ಕ್ರೆಪ್ ಸುಜೆಟ್. ಅವಿನಾಶ್ ಅವ್ರು ಮಾಡ್ತಾ ಇದ್ದೀನಿ, ನೀವು ಹೇಳಿ ಏನೇನು ಮಾಡ್ತಿದ್ದಾರೆ? ಓಕೆ, ಈಗ ಸಾಸ್ ಪ್ಯಾನಲ್ಲಿ ಬಟರ್ ಹಾಕ್ತಾ ಇದ್ದಾರೆ. ಇದು ಕ್ರೆಪ್ಸ್ ಅಂತ. ಇದಕ್ಕೆ ಮೊಟ್ಟೆ, ಕಾರ್ನ್ಫ್ಲವರ್ ಮತ್ತು ರಿಫೈನ್ಡ್ ಫ್ಲವರ್ ಹಾಕಿರ್ತಾರೆ. ನೆಕ್ಸ್ಟ್ ಈಗ ಶುಗರ್ ವಿತ್ ಲೆಮನ್ ಹಾಕ್ತಾ ಇದ್ದಾರೆ, ಅಂದರೆ ಈ ಲಿಂಬೆಹಣ್ಣಿನ ಸಿಪ್ಪೆನ ಸ್ವಲ್ಪ ತುರಿದ್ಬಿಟ್ಟು ಇದಕ್ಕೆ ಹಾಕಿರ್ತಾರೆ. ಇವಾಗ ಸಾಸ್ ರೆಡಿ ಮಾಡಿ ಇದನ್ನು ಸಾಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ತಾರೆ. ಜೀತು, ಹೇಗೆ ಕಲ್ತ್ರಿ ಇದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ? ಹೌದು, It was fine. ಎಷ್ಟು ಡಿಶಸ್ ಕಲ್ತಿದ್ದೀರಾ ನೀವು ಮೋಸ್ಟ್ಲಿ? ನೀವು ಕಾಲೇಜಲ್ಲಿ ಇವಾಗ ನಾನು 3rd ಇಯರಲ್ಲಿದ್ದೀನಿ. ನಾನು ಆಲ್ಮೋಸ್ಟ್ ಅರೌಂಡ್ 200 ಡಿಶಸ್ ಕಲ್ತಿದ್ದೀನಿ. Yes. How many dishes have you learned? ಎಷ್ಟು ಡಿಶಸ್ ಕಲ್ತಿದ್ದೀರಾ? I'm specialized in Kerala cuisine. So I concentrate more on Kerala cuisine, but the course as such has given us an insight of all the cuisines. ಇನ್ನೇನೇನು ತೋರಿಸ್ತೀರಾ? ಶೆಫ್ ಜೀತು ಮಾಡೋ ಸೂಪರ್ ಪ್ರಿಪ್ರೇಷನ್ ಮಾಡಿ. ಈಗ ನಿಮ್ಗೆ ಒಂದು ಫ್ರೆಂಚ್ ಡಿಸರ್ಟ್ ಮಾಡಿ ತೋರಿಸಿದ್ದೀವಿ. ಸೊ ಇದನ್ನು ಹೇಗೆ ಸರ್ವಿಸ್ ಮಾಡ್ತಾರೆ? ಸೊ ಇದೇ ಡಿಶ್ನ ತಗೊಂಡೋಗಿ ನಾವು ಫ್ರೆಂಚ್ ಸ್ಟೈಲಲ್ಲಿ ಹೇಗೆ ಸರ್ವಿಸ್ ಮಾಡ್ತಾರೆ? ಹೌದು, ಹೀಗೆ. ಸೊ ಫ್ರೆಂಚ್ ಸ್ಟೈಲಲ್ಲಿ ಊಟ ಮಾಡ್ಬೇಕಾದ್ರೆ ದೇ ಡೋಂಟ್ ಯೂಸ್ ಹ್ಯಾಂಡ್, ಕೈ ಯೂಸ್ ಮಾಡಲ್ಲ. ಸೊ ನೈಫ್ ಮತ್ತು ಫೋರ್ಕ್ ಇರಲೇಬೇಕು. ಓಕೆ ಮೇಡಮ್, ಹೇಗೆ ಅನಿಸಿದೆ ಸರ್ವಿಸ್? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಸೊ ಅದು ಬೆಂಕಿಯೆಲ್ಲ ಹಾಕಿ ಫ್ಲಾಂಬೆ ಎಲ್ಲ ಮಾಡ್ಕೊಂಡಿದ್ದೀರಾ? ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಲ್ವಾ? ಹೌದಾ? ಹೌದು. ಸರ್ ನಿಮ್ಗೇನು ಅನಿಸಿದೆ? ಭಾಳ ಚೆನ್ನಾಗಿದೆ, ಭಾಳ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಬಂದ್ಬಿಟ್ಟು ಏನಾದ್ರು ಕೋರ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಹೌದು, ಡೆಫಿನೆಟ್ಲಿ. ಇನ್ನೂ ಸ್ಟೂಡೆಂಟ್ ಪ್ರಿಪ್ರೇಷನ್ ಸರ್ವಿಸ್ ಹೇಗಿತ್ತು ನಿಮಗೆ? ಊಟ ಭಾಳ ಚೆನ್ನಾಗಿತ್ತು. ಡ್ರಿಂಕ್ ಬಂತು ಇವಾಗ. ಡಿಸರ್ಟಿಗೆ ವೇಟ್ ಮಾಡ್ತಾ ಇದ್ದೀನಿ ನಾನು. ಡಿಸರ್ಟ್ ಮಾಡ್ತಿದ್ದಾರೆ ಅವರು? ಹೌದು, ಮಾಡ್ತಾ ಇದ್ದಾರೆ. ಸೊ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಕಾಲೇಜಲ್ಲಿ ಹೇಗಿದೆ ನಿಮಗೆ?
ಕ್ರೈಸ್ಟ್ ಕಾಲೇಜಲ್ಲಿ ಎಸ್ಪೆಷಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಗಿದೆ ಎಕ್ಸ್ಪೀರಿಯನ್ಸ್? ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ನಾರ್ಮಲಿ ಏನು ಅನ್ಕೋತಾರೆ ಬರೀ ಮ್ಯಾನೇಜ್ ಮಾಡೋದು ಅಂತ, ಬಟ್ ಇಲ್ಲಿ ನಾವು ಮೈನ್ಲಿ ಬೇರೆ ಬೇರೆ ದೇಶದ ಅಡುಗೆ ಹೇಗೆ ಮಾಡೋದು ಅಂತ ಕಲ್ತ್ಕೋತೀವಿ. ಆಮೇಲೆ ಅದನ್ನು ಹೇಗೆ ಯಾವ ಸ್ಟೈಲಲ್ಲಿ ಸರ್ವಿಸ್ ಮಾಡೋದು ಅಂತ ಕಲ್ತ್ಕೋತೀವಿ. ಮತ್ತು ಅದಲ್ಲದೆ ಫ್ರಂಟ್ ಆಫೀಸಲ್ಲಿ ನಿಂತ್ಕೊಂಡು ಗೆಸ್ಟ್ನ ಹೇಗೆ ವೆಲ್ಕಮ್ ಮಾಡೋದು ಹೋಟೆಲ್ಗೆ, ಅದಲ್ಲದೆ ಹೌಸ್ ಕೀಪಿಂಗಲ್ಲಿ ರೂಮ್ನ ಯಾವ ಥರ ಮೇಂಟೈನ್ ಮಾಡೋದು, ಅದರ ಇಂಟೀರಿಯರ್ ಡಿಸೈನಿಂಗ್ ಅದೆಲ್ಲ ನಾವು ಇದರಲ್ಲಿ ಕಲಿತೀವಿ. ಇದು 4 ವರ್ಷದ ಕೋರ್ಸು. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದೀರಾ? ಎಲ್ಲ ಕಲ್ತಿದ್ದೀವಿ. ಇವರೇ ಅವಿನಾಶ್ ಪರಾತ್ಕರ್. ಅವ್ರೀಗ ಅವ್ರ ಟ್ಯಾಲೆಂಟ್ನ ತೋರಿಸ್ತಾ ಇದ್ದಾರೆ, ಅವ್ರು ಹೇಗೆ ಬಾಟ್ಲಲ್ಲಿ ಆಟ ಆಡ್ತಾರೆ. ಅವಿನಾಶ್ ಏನು ತೋರಿಸ್ತೀರಾ ಈಗ? ಇದು ಫ್ಲೇರ್ ಬಾರ್ಟೆಂಡಿಂಗ್ ಅಂತ ಕರೀತಾರೆ. ಇದು ಎಂಟರ್ಟೈನ್ಮೆಂಟ್ ಬಾರ್ಟೆಂಡಿಂಗ್. ಯಾಕಂದ್ರೆ ಬಾರ್ನಲ್ಲಿ ಸುಮ್ಮನೆ ಒಂದು ಪೋರ್ ತಗೊಂಡು ಹಿಂಗೆ ಪೋರ್ ಮಾಡಿದ್ರೆ ಗೆಸ್ಟ್ಗೆ ಸಹ ತುಂಬಾ ಬೋರ್ ಆಗ್ತದೆ. ಅದಕ್ಕೆ ಇದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮತ್ತೆ ಲೈಫ್ ಸ್ಟೈಲ್ ಆಗಿ ಅದೇ ಇದು ಸ್ಟೈಲ್ ಇಂದ ಮಾಡೋದು. ಸರಿ, ನಮ್ಗೆ ಮಾಡಿ ತೋರಿಸ್ತೀರಾ ಹಾಗಾದ್ರೆ? ಡೆಫಿನೆಟ್ಲಿ. ತುಂಬಾ ಸೂಪರ್ ಆಗಿ ಮಾಡ್ತಿದ್ದೀರಾ. ಅವಿನಾಶ್, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನೀವು? ನಾನೀಗ ಒಂದು 5 months ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. 5 months ಇಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಏನಕ್ಕೆ ಇದ್ರ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಬಂತು? ಬಾರ್ಟೆಂಡಿಂಗ್ ಅಲ್ಲಿ ಇರಬೇಕು ಅಂತ ನೀವು? ಬಾರ್ಟೆಂಡಿಂಗ್ ಯಾಕಂದ್ರೆ ಅದು ತುಂಬಾ ಗೆಸ್ಟ್ ಇಂಟರಾಕ್ಷನ್ ಇದೆ, ಮತ್ತೆ ತುಂಬಾ ಪೀಪಲ್ಗೆ ನೀವು ಮೀಟ್ ಮಾಡ್ತಾ ಇರ್ಬೋದು. ಸ್ಟೈಲ್ ಗ್ಲಾಮರ್ ಇರೋ ಜನ ನೋಡ್ಬೋದು ಅಂತ. ಹಾ, ತುಂಬಾ ಸ್ಟೈಲ್ ಇದು ಮತ್ತೆ ಗ್ಲಾಮರ್ ಮತ್ತೆ ಎಲ್ಲ ಸೋಷಿಯಲ್ ಪೀಪಲ್ ಮೀಟ್ ಮಾಡ್ಬೋದು. ಒಳ್ಳೇದಿರುತ್ತೆ. ಟಾಮ್ ಕ್ರೂಸ್ ಹೋಪ್ಫುಲಿ. ಓಕೆ, ಫೈನ್, ಥ್ಯಾಂಕ್ಸ್. ಅವಿನಾಶ್, ಸೊ ನಿಮ್ಮ ಮಿನಿ ರೆಸ್ಟೋರೆಂಟ್ ಬಗ್ಗೆ ನೀವು ಡೀಟೇಲ್ ಆಗಿ ಹೇಳಿದ್ದೀರಾ ಅನ್ಸುತ್ತೆ. ಜೀವನದ ಬಗ್ಗೆ ಯಾರಾದರೂ ಏನಾದರೂ ಯೋಚನೆ ಮಾಡಿದ್ದೀರಾ? ನಂಗೆ ಮರ್ತೇ ಹೋಯ್ತು. ಇದ್ರ ಬಗ್ಗೆ ಯೋಚನೆ ಮಾಡಕ್ ಟೈಮೇ ಇಲ್ಲ. ಆದ್ರೆ ನಾನು ಅನ್ಕೋತೀನಿ, ಜನರಿಗೆ ಜಗಳ ಆಡಕ್ ಸಮಯ ಎಲ್ಲಿಂದ ಸಿಗತ್ತೆ? ಅವ್ರಿಗೆ ಪ್ರೀತಿ ಮಾಡಕ್ಕಂತೂ ಸಮಯ ಸಿಗಲ್ಲ, ಆದ್ರೆ ಜಗಳ ಆಡಕ್ಕೆ, ದ್ವೇಷ ಮಾಡಕ್ಕೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನಮ್ಗೆ ಇರೋದೇ ಒಂದು ಪುಟ್ಟ ಜೀವನ. ಚಿಟ್ಕೆ ಹೊಡೆಯೋಷ್ಟರಲ್ಲಿ ಬಂದು ಹೊರಟೆ ಹೋಗುತ್ತೆ, ನಮಗೆ ಗೊತ್ತೂ ಆಗಲ್ಲ. ಈ ಚಿಕ್ಕ ಜೀವನದಲ್ಲಿ ನಂಗನ್ಸುತ್ತೆ ನಾವು ಪ್ರೀತಿಯಿಂದ ಬದುಕಬೇಕು, ಎಲ್ಲರೊಂದಿಗೆ ಹೊಂದ್ಕೊಂಡು ಬಾಳ್ಬೇಕು. ನಾವು ಸಮಾಜದ ಬಗ್ಗೆ ಯೋಚಿಸಬಾರ್ದು, ಅದೇ ಸಮಯದಲ್ಲಿ ಯಾರಿಗೂ ನೋಯಿಸಬಾರ್ದು. ನಾವೆಲ್ಲರೊಂದಿಗೆ ಪ್ರೀತಿಯಿಂದ ಹೊಂದ್ಕೊಂಡು ಬಾಳ್ಬೇಕು. ನಾಳೆ ಏನು ಬರುತ್ತೆ ಅಂತ ಯಾರೂ ನೋಡಿಲ್ಲ. ನಾವು ನಾಳೆ ಬರೋದ್ರ ಬಗ್ಗೆ ಆತಂಕ ಪಟ್ಕೊಂಡು, ಹಿಂದೆ ಆಗಿರೋದ್ರ ಬಗ್ಗೆ ಕೊರಕೊಂಡು ಜೀವನ ಹಾಳು ಮಾಡಬಾರ್ದು. ನಮ್ಗೆ ಇಷ್ಟ ಬಂದಂತೆ ನಾವು ಬದುಕಬೇಕು. ಸಮಾಜ ಏನು ಹೇಳುತ್ತೆ ಅಂತ ಯೋಚಿಸ್ತಾ ಇದ್ರೆ ನಮ್ಮ ಜೀವನದಲ್ಲಿ ನಮ್ಮ ಇಚ್ಛೆ ಇರೋದೇ ಇಲ್ಲ.
ಬರೀ ಸಮಾಜದ ಇಚ್ಛೆನೇ ಇರುತ್ತೆ. ಆದ್ರಿಂದ ನಂಗೆ ಅನ್ಸುತ್ತೆ ನಾವು ಯಾರಿಗೂ ನೋಯಿಸ್ತೇನೆ ನಮ್ಮ ಇಚ್ಛೆಯಂತೆ ಜೀವನ ಬಾಳ್ಬೇಕು. ಇದೇ ಸಮಯದಲ್ಲಿ ನಾವೆಲ್ಲರೊಂದಿಗೆ ಹೊಂದ್ಕೊಂಡು ಪ್ರೀತಿಯಿಂದ ಬಾಳ್ಬೇಕು. ನಮ್ಗಿರೋದೇ ಚಿಕ್ಕ ಜೀವನ, ಇದನ್ನ ಪ್ರೀತಿಯಿಂದ ಬಾಳಿ. ಲಿವ್ ಲೈಫ್ ಟು ದ ಫುಲ್ಲೆಸ್ಟ್. ದೇವಿ, ನಮ್ಮ ಕುಮಾರನ ವಿದ್ಯಾಭ್ಯಾಸಗಳು ಸಂಪೂರ್ಣವಾಯಿತಲ್ಲವೇ? ಹೌದು ಸ್ವಾಮಿ. ಪ್ರಭುಗಳೇ, ಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಹಾಗೆಯೇ ಆಗಲಿ. ಪ್ರಭುಗಳಿಗೆ ನಮಸ್ಕಾರ. ಅದು ತಮ್ಮ ಬಳಿ ಒಂದು ವಿಷಯವನ್ನು ಚರ್ಚಿಸಬೇಕಿತ್ತು. ಏನು ಹೇಳಿ ಮಂತ್ರಿಗಳೇ? ಅದು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸಬೇಕೆಂದು ಆಸ್ಥಾನಿಕರ ಭಿನ್ನಹ. ಆಹಾ, ಎಂತಹ ಶುಭ ಸಮಾಚಾರ! ನಾಳೆ ಎಲ್ಲ ಸಿದ್ಧತೆಗಳನ್ನು ನಡೆಸಿ. ಹಾಗೇ ಆಗಲಿ ಪ್ರಭು, ನಾನಿನ್ನು ಬರುತ್ತೇನೆ. ನೋಡಿದೆಯಾ ದೇವಿ, ನಮ್ಮ ಪುತ್ರ ಇನ್ನು ಮುಂದೆ ಈ ರಾಜ್ಯದ ಉತ್ತರಾಧಿಕಾರಿ. ಹೌದು ಪ್ರಭು, ನನ್ನ ಸಂತಸ ಎಲ್ಲ ತಂತಿದೆ. ಆದರೂ ನನಗೇಕೋ ಆ ಮಂತ್ರಿಯ ಮೇಲೆ ಅನುಮಾನ. ಹೌದು ದೇವಿ, ಇತ್ತೀಚೆಗೇಕೋ ಮಂತ್ರಿಯ ನಡವಳಿಕೆ ತುಂಬಾ ಬದಲಾಗಿದೆ. ಅಪ್ಪಾಜಿ, ನನ್ನ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ ಸುಜೇನೇ ನನ್ನನ್ನು ಕೊಲ್ಲಲು ಬಂದ ಅಪ್ಪಾಜಿ. ಏನು? ಈ ರಾಜಗುಪ್ತನ ವಂಶೋದ್ಧಾರಕನ ಹತ್ಯೆ ಸಂಚೆ? ಎಲ್ಲವೋ ಮಂತ್ರಿ, ಮುಂದೆ ಕಪಟ ನಾಟಕವಾಡಿ ಹಿಂದೆ ಮಗನನ್ನು ಕಳಿಸಿರುವೆಯಾ? ಯಾರಲ್ಲಿ? ಅಪ್ಪಣೆ ಆಗಲಿ ಪ್ರಭು. ಹೋಗಿ ಆ ಮಂತ್ರಿಯನ್ನು ಅವನ ಮಗನನ್ನು ಬಂಧಿಸಿದ್ದಾನೆ. ಏನು? ಆ ರಾಜ ನನ್ನನ್ನು ಬಂಧಿಸಲು ಹೊರಡಿದ್ದಾನೆಯೇ? ಅವನಿಗೆ ಗೊತ್ತಿಲ್ಲ, ಅವನು ನನ್ನ ಬಲೆಯಲ್ಲಿದ್ದಾನೆ. ಇನ್ನು ಮುಂದೆ ನಾನೇ ಈ ಮಣಿಪುರದ ದೊರೆ, ನಾನೇ ಈ ರಾಜ್ಯಕ್ಕೆ ಸಿಂಹಾಸನಾಧೀಶ್ವರ. ಅಪ್ಪಾಜಿ, ರಾಜಕುಮಾರನು ಕೂದಲಲ್ಲಿ ಪರೆಯಾದ. ಇಲ್ಲದಿದ್ದರೆ ಏನು ಹೇಳುತ್ತಿದ್ದೀಯ ಸುಜಯ? ಏನು? ಆ ರಾಜಕುಮಾರ ಪಾರಾದನೆ ಇರಲಿ, ಆತನ ತಂದೆಯನ್ನೇ ಮುಗಿಸೋಣ. ಯಾರಲ್ಲಿ? ಹೋಗಿ ಆ ರಾಜನನ್ನು ಆತನ ಪುತ್ರನನ್ನು ಮುಗಿಸಿಬಿಡಿ. ಈಗ 1000 ವರಹ. ನಿಮಗೇಕೆ ಈ ದುರ್ಬುದ್ಧಿ ಬಂತು? ಇಂತಹ ಕೆಲಸವನ್ನು ಮಾಡಬೇಡಿ, ಇದು ಸರಿಯಲ್ಲ. ನಿಮ್ಮ ಪಾಲಕಿರುವ ಕೆಲಸ ನೀವು ವಹಿಸಿ. ಅತಿ ಆಸೆ ಸರಿಯಲ್ಲ. ಅಮ್ಮ, ನಿಮಗೆ ಇದು ತಿಳಿಯದು, ನೀವು ಒಳ ನಡೆಯಿರಿ. ನಡೆ ಪುತ್ರ, ನೀನೇ ಯುವರಾಜ. ಎಂತಹ ತಂಪಾದ ಗಾಳಿ! ಹೌದು ಅಪ್ಪಾಜಿ. ಹಾಗಾದರೆ ಮುಂದಿನ ಮಾಸದಿಂದಲೇ ಕೆಲಸವನ್ನು ಪ್ರಾರಂಭಿಸೋಣ. ನನ್ನನ್ನು ಬಿಟ್ಟು ಹೋದಿರ ಸ್ವಾಮಿ. ಅಯ್ಯೋ, ನೀವಿರದ ಹೇಗೆ ಇರಲಿ ಸ್ವಾಮಿ. ಅಯ್ಯೋ, ನನಗೆ ಬಿಟ್ಟು ಹೋದಿರ ಸ್ವಾಮಿ. ಈಗ ನಾನು ಬರುತ್ತಿದ್ದೇನೆ ಸ್ವಾಮಿ. ರಾಜನ ಕಥೆಯೇ ಮುಗಿಯಿತೆಂದ ಮೇಲೆ ಇನ್ನು ಅವನ ಮಗನೆಲ್ಲಿಯವನು? ಇನ್ನು ಮುಂದೆ ಈ ಮಣಿಪುರದ ಸಿಂಹಾಸನಕ್ಕೆ ನಾನೇ ಯಜಮಾನ, ನಾನೇ ಈ ಮಣಿಪುರದ ದೊರೆ, ನಾನೇ ಸರ್ವಾಧಿಕಾರಿ. ಏನಿದು? ರಕ್ತಪೂರಿತವಾದ ಚಾಕು? ಏಕೆ ಆಕ್ರೋಶ? ಏಕೆ ದೇವಿ, ಏನಾಯಿತು? ನನ್ನನ್ನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಈ ರಾಜ್ಯಕ್ಕೆ ಕೇಡಾಗುವುದು ನಾನು ಎಂದೂ ಸಹಿಸಲಾರೆ. ಅದಕ್ಕೆಂದೇ ನನ್ನ ಪುತ್ರನನ್ನು ಕೊಂದೆ. ಈಗ ನಿಮ್ಮನ್ನು ಕೊಲ್ಲಲು ಬಂದಿದ್ದೇನೆ. ನಿಮಗೆ ತಿಳಿಯಲಿ ಸ್ವಾಮಿ, ನಿಮಗೆ ತಿಳಿಯಲಿ. ಈ ಮಣಿಪುರದ ಮಹಿಳೆ ನಮ್ಮ ರಾಜ್ಯಕ್ಕೆ ಎಂದೂ ಕೇಡಾಗಲು ಸಹಿಸಲಾರೆ. ಈಗ ನನ್ನ ಪತಿಯನ್ನು ಕೊಂದ ಪಾಪಕ್ಕೆ ನನ್ನ ಪ್ರಾಣಾರ್ಪಣೆ. ಅಯ್ಯೋ, ನಾನು ಕಟ್ಟಿದ್ದ ಕನಸೆಲ್ಲ ನುಚ್ಚು ನೂರಾಯಿತೆ. ನನ್ನ ಆಸೆಗಳು ಮಣ್ಣು ಪಾಲಾದವೆ. ನನ್ನ ಪತ್ನಿಯೇ ನನಗೆ ಮೃತ್ಯುವಾದಳೆ. ಅದಕ್ಕೆ ಇರಬೇಕು ಹೇಳಿದ್ದು ಬುದ್ಧದೇವ, ಆಸೆಯೇ ದುಃಖಕ್ಕೆ ಮೂಲ, ಆಸೆಯೇ ದುಃಖಕ್ಕೆ ಮೂಲ. ಸುಪ್ರಿಯ ಅವರೇ, ಏನು ಓದ್ತಾ ಇದ್ದೀರಾ ನೀವು? ಓದ್ತಾ ಇಲ್ಲ, ಭಾಷಣ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಭಾಷಣ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನಮ್ಮ ಭಾಷಣಕ್ಕೆ ಹೋಗ್ಬೇಕೀಗ. ಓಕೆ, ಭಾಷಣಕ್ಕೆ ಆಮೇಲೆ ಹೋಗಿ ನನ್ನ ಜೊತೆ ಸಂಭಾಷಣೆ ಮಾಡಿ ಪ್ಲೀಸ್. ಆಗ್ಲಿ. ಓಕೆ,
ಈ ಭಾಷಣ ಎಲ್ಲ ನೀವೇ ಪ್ರಿಪೇರ್ ಮಾಡ್ತೀರಾ? ಇಲ್ಲ, ನನಗೆ ನಮ್ಮ ಟೀಚರ್ಸು ಸ್ವಲ್ಪ ಗೈಡ್ ಮಾಡ್ತಾರೆ. ಆಮೇಲೆ ಮತ್ತೆ ಈ ನ್ಯೂಸ್ ಪೇಪರ್ಸಿಂದ ಸ್ವಲ್ಪ ಇನ್ಫಾರ್ಮೇಷನ್, ಮತ್ತೆ ನನ್ನ ಪೇರೆಂಟ್ಸ್ ಕೂಡ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಡೈಲಿ ಜನರಲ್ ನಾಲೆಜ್ ಓದ್ತೀರಾ ನೀವು? ಹಾಗಾದ್ರೆ ನ್ಯೂಸ್ ಪೇಪರ್ ಓದ್ತೀರಾ? ಹಾಂ, ಹೌದು. ಓಕೆ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನಾನು 7th ಸ್ಟ್ಯಾಂಡರ್ಡಿಂದ ಡಿಬೇಟ್ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದೀನಿ. 7th ಸ್ಟ್ಯಾಂಡರ್ಡ್ ಹೋಗ್ತೀರಾ? ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ? ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ 2 ಸಲ ಹೋಗಿದ್ದೀನಿ. ಸ್ಟೇಟ್ ಲೆವೆಲ್ 2 ಸಲ ಹೋಗಿದ್ದೀರಾ? ಆಮೇಲೆ ಸ್ಟೇಟ್ ಲೆವೆಲ್ 1 ಸಲ ಸೆಕೆಂಡ್ ಪ್ಲೇಸ್ ಬಂದಿದೆ. ಸೆಕೆಂಡ್ ಪ್ಲೇಸ್ ಬಂದಿದೆ. ಓಕೆ. ಆಮೇಲೆ ಬೇರೆ ಏನು ಹಾಬೀಸ್ ಇದೆ ನಿಮ್ದು ಭಾಷಣ ಮಾಡೋದ್ರಲ್ಲಿ? ಭಾಷಣ ಬಿಟ್ಟರೆ ನನಗೆ ಬ್ಯಾಡ್ಮಿಂಟನ್ ಇಷ್ಟ, ಮತ್ತೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ. ಅದರಲ್ಲೂ ಕಥಕ್ ಡ್ಯಾನ್ಸ್, ಕ್ಲಾಸಿಕಲ್ ಡ್ಯಾನ್ಸಸ್ ತುಂಬಾ ಇಷ್ಟ. ಆಮೇಲೆ ಕಂಪ್ಯೂಟರ್ ಗೇಮ್ಸ್ ಆಡಕ್ಕೆ ಇಷ್ಟ. ಇದರಲ್ಲಿ ಯಾವ್ದಾನ ಅವಾರ್ಡ್ಸ್ ಬಂದಿದೆಯಾ? ಡ್ಯಾನ್ಸ್ ಅಲ್ಲಿ ಸುಮಾರು ಬಂದಿದೆ. ಹೌದು. ಆಮೇಲೆ ಕ್ವಿಝಲ್ ಸ್ಟೇಟ್ ಲೆವೆಲ್ 1 ಸಲ ಫಸ್ಟ್ ಪ್ಲೇಸ್ ಬಂದಿದೆ. ಕ್ವಿಝಲ್ ಸ್ಟೇಟ್ ಲೆವೆಲ್ ಫಸ್ಟ್ ಪ್ಲೇಸ್ ಬಂದಿದೆ. ಓಕೆ, ಗ್ರೇಟ್. ಭಾಷಣ ಮಾಡ್ತೀರಲ್ಲ, ನಿಮ್ಗೆ ಯಾರು ಫೇವ್ರೆಟ್ ಭಾಷಣಕಾರರು ಇದ್ದಾರಾ? ನನಗೆ ಅಬ್ದುಲ್ ಕಲಾಂ ಅವ್ರು ಮಾತಾಡೋದು ತುಂಬಾ ಇಷ್ಟ. ಅವ್ರ ವಿಂಗ್ಸ್ ಆಫ್ ಫೈರ್ ಬುಕ್ ಓದಿದ್ದೀರಾ? ಇನ್ನೂ ಓದಿಲ್ಲ. ಓದ್ತಾ ಇದ್ದೀರಾ? ತಗೊಂಡಿದ್ದೀರಾ ಬುಕ್? ಓಕೆ, ಗ್ರೇಟ್. ಅವ್ರ ಭಾಷಣ ಅಂದ್ರೆ ಅಷ್ಟೊಂದು ಇಷ್ಟ ನಿಮ್ಗೆ? ಬೇರೆ ಯಾವ ಫೇವ್ರೆಟ್ ಭಾಷಣಕಾರರು ಇದ್ದಾರೆ? ಅಬ್ದುಲ್ ಕಲಾಂ ಅಲ್ದಿರ? ಅಬ್ದುಲ್ ಕಲಾಂ ಬಿಟ್ಟರೆ ನಮ್ಮ ಸ್ಕೂಲಲ್ಲೇ ಒಬ್ರು ಟೀಚರ್ ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಿಮ್ ಪೇರೆಂಟ್ಸ್ ಹೇಗೆ? ಅಪ್ಪ ಚೆನ್ನಾಗಿ ಭಾಷಣ ಮಾಡ್ತಾರಾ? ಅಮ್ಮನೂ ಚೆನ್ನಾಗಿ ಮಾಡ್ತಾರೆ. ಅದರಿಂದ ತುಂಬಾ ಅವ್ರು ಹೆಲ್ಪ್ ಮಾಡ್ತಾರೆ, ಹೆಂಗೆ ಪ್ರಿಪೇರ್ ಆಗಬೇಕು, ಸೊ ಹೆಂಗೆ ಮಾತಾಡಬೇಕು, ಅದೆಲ್ಲ ತುಂಬಾ ಇದು ಹೇಳ್ಕೊಡ್ತಾರೆ. ಓಕೆ. ಭಾಷಣ ಮಾಡ್ತೀರಾ, ಇಷ್ಟೊಂದು ಸ್ಟೇಟ್ ಲೆವೆಲ್ ಎಲ್ಲ ಅವಾರ್ಡ್ಸ್ ತಗೊಂಡಿದ್ದೀರಾ, ಮುಂದೆ ಏನಾಗಬೇಕು ಅಂತಿದ್ದೀರಾ? ಯಾವ್ದಾದ್ರು ಮಂತ್ರಿ ಏನಾದ್ರು ಆಗಬೇಕು ಅಂತ ಏನೋ ಪ್ಲಾನ್ ಇಟ್ಕೊಂಡಿದ್ದೀರಾ? ಇಲ್ಲ, ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಅಂತ ತುಂಬಾ ಇಷ್ಟ. ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಮುಂದುವರಿಬೇಕು ಅಂತ ಇಷ್ಟ. ಅದ್ರ ಜೊತೆಗೆ ಡ್ಯಾನ್ಸರ್ ಆಗಬೇಕು ಅಂತ ಇಷ್ಟ. ಡ್ಯಾನ್ಸರ್ ಆಗಬೇಕು. ಅದೇ ಭಾಷಣ ಮಾಡೋದು ಏನಕ್ಕೆ ಏನು ಯೂಸ್ಗೆ? ಇಲ್ಲ, ನಂಗೆ ಗೊತ್ತಿರ್ಲಿಲ್ಲ ಭಾಷಣದಲ್ಲಿ ಟ್ಯಾಲೆಂಟ್ ಇದೆ ಅಂತ. ಒಂದ್ಸಲ ಸ್ಕೂಲಿಂದ ಕಳ್ಸಿದ್ರು ಭಾಷಣ ಕಾಂಪಿಟೇಷನ್ಗೆ ಅಂತ. ಸೊ ಅವಾಗ್ಲಿಂದ ಶುರು ಆಯ್ತು ನನಗೆ ಭಾಷಣಕ್ಕೆ ಹೋಗೋದು. ಬೇರೆ ಏನಾದ್ರು ಸ್ಪೆಷಲ್ ಥಿಂಗ್ಸ್? ಸ್ಪೋರ್ಟ್ಸ್ ಅಲ್ಲಿ ಬ್ಯಾಡ್ಮಿಂಟನ್ ಇಷ್ಟ, ಕಲಿಬೇಕು ಅಂತ ಇದ್ದೀನಿ. ಬಟ್ ಸೆಕೆಂಡ್ PU ಆಗ್ಲಿ ಅಂತ. ಸೆಕೆಂಡ್ PU ಆದ್ಮೇಲೆ ನೋಡೋಣ ಅಂತ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ. ಅಬ್ದುಲ್ ಕಲಾಂ ತರ ಮುಂದೆ ನೀವು ಒಂದು ಪ್ರೆಸಿಡೆಂಟ್ ಆಗಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.